ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೆ ಶಾರ್ಕ್ ರಿಸರ್ಚರ್ ಸೋಫಿಯಾನ ತೋರಿಸ್ತಾರೆ. ಸೋಫಿಯಾ ತನ್ನ ಟೀಮ್ ಜೊತೆಗೆ ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಲೆಲಿತ್ ಶಾರ್ಕ್ ನ ಹುಡುಕ್ತಾ ಇರ್ತಾರೆ. ಹೌದು, ಶಾರ್ಕ್ ಹೆಸರೇ ಲೆಲಿತ್. ಈ ಲೆಲಿತ್ ಶಾರ್ಕ್ ನ ಕೆಲವು ತಿಂಗಳುಗಳ ಹಿಂದೆನೆ ಹುಡುಕಿ ಅದ್ರ ಮೇಲೆ ರಿಸರ್ಚ್ ಮಾಡಿರ್ತಾರೆ. ಈಗ ಮತ್ತೆ ಆ ಶಾರ್ಕ್ ಮೇಲೆ ರಿಸರ್ಚ್ ಮಾಡೋಕೋಸ್ಕರ ಪೆಸಿಫಿಕ್ ಓಷನ್ ಅಲ್ಲಿ ಆ ಶಾರ್ಕ್ ನ ಹುಡುಕ್ತಾ ಇರ್ತಾರೆ. ಆಗ ಈ ಶಾರ್ಕ್ ಇವ್ರ ಹತ್ರನೇ ಬರೋ ತರ ಒಂದು ಸಿಗ್ನಲ್ ಸಿಗ್ತಾ ಇರುತ್ತೆ. ಆಗ ಈ ಟೀಮ್ ಅಲ್ಲಿ ಇರೋ 4 ಜನ ಆ ಶಾರ್ಕ್ ನ ಸ್ಯಾಂಪಲ್ ತಗೊಳಕೋಸ್ಕರ ಸಮುದ್ರದೊಳಗಡೆ ಡೈವ್ ಮಾಡ್ತಾರೆ. ಅದ್ರೊಳಗಡೆ ಸೋಫಿಯಾ ಹಸ್ಬೆಂಡ್ ಕೂಡ ಇರ್ತಾನೆ, ಕ್ರಿಸ್. ಡೈ ಮಾಡಿ ಸಮುದ್ರದೊಳಗೆ ಶಾರ್ಕ್ ನ ಹುಡುಕ್ತಿರ್ಬೇಕಾರೆ ಇವ್ರ ಕಣ್ಣಿಗೆ ಒಂದು ಸತ್ತೋಗಿರೋ ಒಂದು ವೇಲ್ ಕಾಣುತ್ತೆ. ಕ್ರಿಸ್ ಆ ಸತ್ತೋಗಿರೋ ವೇಲ್ ಹತ್ರ ಹೋಗಿ ನೋಡ್ತಾನೆ. ಅದ್ರ ಮೈ ಮೇಲೆಲ್ಲ ಶಾರ್ಕ್ ಗಳು ಅಟ್ಯಾಕ್ ಮಾಡಿರೋ ಗುರುತುಗಳಿರುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾರೆ ಆಗ ಅಲ್ಲಿಗೆ ಆ ವೇಲ್ ನ ಸಾಯಿಸಿರೋ ಮರ್ಡರರ್ಸ್ ಗಳು ಅಂದ್ರೆ ಶಾರ್ಕ್ ಗಳು ಬರ್ತವೆ. ಆಗ ಅಲ್ಲಿಗೆ ಲೆಲಿತ್ ಶಾರ್ಕ್ ಕೂಡ ಬರುತ್ತೆ. ಲೆಲಿತ್ ಶಾರ್ಕ್ ನ ನೋಡಿ 1 ನಿಮಿಷ ದಂಗಾಗಿ ಹೋಗ್ತಾರೆ. ಯಾಕೆಂದ್ರೆ ಸುಮಾರು ತಿಂಗಳುಗಳ ಹಿಂದೆ ಲೆಲಿತ್ ಬರೀ 2 ಅಡಿ ಮಾತ್ರ ಉದ್ದ ಇತ್ತು. ಆದ್ರೆ ಈಗ ಅದು 7 ಅಡಿ ಇಂತ ಜಾಸ್ತಿ ಉದ್ದ ಆಗಿದೆ. ಅಂದ್ರೆ 2 ತಿಂಗಳಲ್ಲಿ ಅದು ಸುಮಾರು 7 ಅಡಿ ಆಗಿದೆ, ಬರೀ 2 ತಿಂಗಳಿಗೆ ಅಂತ ಫುಲ್ ಶಾಕ್ ಆಗಿ ಹೋಗ್ತಾರೆ. ಇದನ್ನ ನೋಡಿ ಕ್ರಿಸ್ ಇದ್ರ ಮೇಲೆ ಅಟ್ಯಾಕ್ ಮಾಡೋದು ಇವಾಗ ಸರಿ ಇಲ್ಲ, ಇದು ನಮಗಿಂತ ತುಂಬಾ ದೊಡ್ಡದಾಗಿದೆ, ವಾಪಸ್ ಹೋಗೋಣ ಅಂತ ಕ್ರಿಸ್ ಹೇಳ್ತಾನೆ. ಆದ್ರೆ ಸೋಫಿಯಾಗೆ ಸ್ಯಾಂಪಲ್ ಬೇಕಾಗಿರುತ್ತೆ. ಹೇಗೋ ಇಲ್ಲಿ ಗಂಟ ಬಂದಿದೀವಿ, ಒಂದೇ ಒಂದ್ ಚಿಕ್ಕ ಸ್ಯಾಂಪಲ್ ಅಷ್ಟೇ, ಹೇಗಾದ್ರೂ ಮಾಡಿ ಸ್ಯಾಂಪಲ್ ನ ತಗೊಂಡ್ಬಿಡಿ ಅಂತ ಹೇಳ್ತಾಳೆ. ಇವರು ಕೂಡ ಆ ಲೆಲಿತ್ ಶಾರ್ಕ್ ಹತ್ರ ಸ್ಯಾಂಪಲ್ ತಗೊಳಕ್ಕೆ ಕ್ರಿಸ್ ಹೋಗಿ ಅದನ್ನ ಸ್ಟ್ಯಾಪ್ ಮಾಡ್ಬಿಡ್ತಾನೆ. ಅಷ್ಟೇ, ಇರ್ಲಾರ್ದಲ್ಲಿ ಇರುವೆ ಬಿಡ್ಕೊಂಡ್ರು ನಂಗೆ ಲೆಲಿತ್ ಶಾರ್ಕ್ ಗೆ ತುಂಬಾನೇ ಕೋಪ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಎಲ್ಲರ ಬಾಡಿನೂ ತುಂಡಾಗಿ ಕತ್ತರಿಸಾಕ್ಬಿಡುತ್ತೆ. ಇದನ್ನ ಮೇಲ್ ನೋಡ್ತಿರೋ ಕ್ರಿಸ್ಗೆ ಏನು ಅರ್ಥ ಆಗೋದಿಲ್ಲ. ಹಾಗಾಗಿ ಇವಳು ಕೂಡ ಸಮುದ್ರದೊಳಗಡೆ ಹಾರ್ತಾಳೆ, ಯಾರು ಬದುಕಿರ್ಬೋದ ಅಂತ. ಆಗ ಇವಳಿಗೆ ಕಾಣಿಸುತ್ತೆ ಎಲ್ಲರ ಬಾಡಿ ಕಟ್ ಆಗಿರೋ ಪಾರ್ಟ್ಸ್ ಗಳು ಮಾತ್ರ ಕಾಣಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವಳ ಮುಂದೆ ಕೂಡ ಲೆಲಿತ್ ಶಾರ್ಕ್ ಬರುತ್ತೆ. ಲೆಲಿತ್ ಶಾರ್ಕ್ ಇವಳ ಮೇಲೂ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡೋ ಫೋರ್ಸ್ ಅಲ್ಲಿ ಸೋಫಿಯಾ ಕಾಲು ಒಂದು ಬಲೆಗೆ ಸಿಗಾಕೊಂಡ್ಬಿಡುತ್ತೆ. ಆ ಬಲೆನ ಲೆಲಿತ್ ಶಾರ್ಕ್ ಓಷನ್ ಒಳಗಡೆ ತಗೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ಸಮುದ್ರದ ಒಳಗಡೆ ಸೋಫಿಯಾನ ಕರ್ಕೊಂಡು ಹೋಗ್ತಾ ಇರುತ್ತೆ. ಆಗ ಸೋಫಿಯಾ ಒಂದು ಚಾಕ್ ತಗೊಂಡು ಆ ಬಲೆನ ಕಟ್ ಮಾಡಿ ಆಗ ಈಗ ತಪ್ಪಿಸ್ಕೊಂಡು ಮೇಲ್ಗಡೆ ಬರ್ತಾಳೆ. ಸೀನ್ ಕಟ್ ಆಗಿ 3 ವರ್ಷ ಆದ್ಮೇಲೆ ತೋರಿಸ್ತಾರೆ. ಪ್ಯಾರಿಸ್ ಸೆನ್ ನದಿಯಲ್ಲಿ ಇಬ್ರು ಹುಡುಗರು ಒಂದ್ ಹಗ್ಗಕ್ಕೆ ಮ್ಯಾಗ್ನೆಟ್ ಹಾಕಿ ನದಿಯಿಂದ ಏನಾದ್ರು ಸಿಗ್ಬೋದು ಅಂತ ನೋಡ್ತಾ ಇರ್ತಾರೆ. ಆಗ ಅವ್ರಿಗೆ ಒಂದು ಮಿಸೈಲ್ ಸಿಗುತ್ತೆ. ಈ ವಿಷಯನ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವ್ರು ಕೂಡ ಬಂದು ಆ ಮಿಸೈಲ್ ನ ಕಲೆಕ್ಟ್ ಮಾಡ್ಕೊಂಡು ರಿಪೋರ್ಟರ್ಸ್ ಹತ್ರ ಇದು ಸೆಕೆಂಡ್ ವರ್ಲ್ಡ್ ವಾರ್ ನ ಮಿಸೈಲ್ಗಳು ತಿಳ್ಕೊಂಡು ಇಲ್ಲಿಗೆ ಬಂದಿದೆ ಅಷ್ಟೇ, ಏನು ಅಪಾಯ ಇಲ್ಲ ಜಾಸ್ತಿ ಅಂತ ನ್ಯೂಸ್ ರಿಪೋರ್ಟರ್ಸ್ ಗಳ ಹತ್ರ ಪೊಲೀಸ್ನವ್ರು ಹೇಳ್ತಾರೆ. ಮತ್ತೆ ಸೀನ್ ಕಟ್ ಆಗಿ ಸೋಫಿಯಾನ ತೋರಿಸ್ತಾರೆ. ಸೋಫಿಯಾ ಈಗ ಶಾರ್ಕ್ ಮೇಲೆ ರಿಸರ್ಚ್ ಮಾಡೋದನ್ನ ಕೆಲ್ಸನ ಬಿಟ್ಬಿಟ್ಟಿರ್ತಾಳೆ. ಈಗ ಅವಳು ಒಂದು ಅಕ್ವೇರಿಯಂ ಅಲ್ಲಿ ಮಕ್ಳಿಗೆಲ್ಲ ಶಾರ್ಕ್ ಗಳ ಬಗ್ಗೆ ಮೀನ್ಗಳ ಬಗ್ಗೆ ಮಕ್ಳಿಗೆಲ್ಲ ಗೈಡ್ ಮಾಡ್ತಾ ಇರ್ತಾಳೆ. ಇಲ್ಲಿ ನಮ್ಗೆ ಮರೀನ್ ಆಕ್ಟಿವಿಸ್ಟ್ ಮೀಕಾನ ತೋರಿಸ್ತಾರೆ. ಮೀಕಾ ಸೇವಿಯರ್ ಆಫ್ ಸಿ ಎಂಬ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವ್ರ ಕೆಲಸ ಏನಪ್ಪಾ ಅಂದ್ರೆ ಶಾರ್ಕ್ ಗಳನ್ನ ಕಾಪಾಡೋದು. ಮೀಕಾ ಸೋಫಿಯಾ ಹತ್ರ ಮಾತಾಡಿ ಲೆಲಿತ್ ಶಾರ್ಕ್ ಬಗ್ಗೆ ಹೇಳಿ ಸೋಫಿಯಾನ ತನ್ನ ಹೆಡ್ ಕ್ವಾರ್ಟರ್ ಗೆ ಕರ್ಕೊಂಡ್ ಬರ್ತಾಳೆ. ಸೋಫಿಯಾಗೆ ತೋರಿಸ್ತಾರೆ, ನೀವು ತುಂಬಾ ವರ್ಷಗಳ ಹಿಂದೆ ಲೆಲಿತ್ ಶಾರ್ಕ್ ಮೇಲೆ ರಿಸರ್ಚ್ ಮಾಡ್ತಿದ್ರಲ್ಲ, ಆ ಶಾರ್ಕ್ ಈಗ ಪ್ಯಾರಿಸ್ ಸೆನ್ ರಿವರ್ ಬಂದಿದೆ. ಅಂದ್ರೆ ಇಬ್ರು ಹುಡುಗರಿಗೆ ನದಿಲಿ ಒಂದ್ ಮಿಸೈಲ್ ಸಿಕ್ತಲ್ಲ, ಅದೇ ನೀರಿಗೆ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಅದು 3 ದಿನದಿಂದನೂ ಅಲ್ಲಿ ಸರ್ವೈವ್ ಆಗೋಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸೋಫಿಯಾ ಹೇಳ್ತಾಳೆ, ಶಾರ್ಕ್ ಗಳು ಫ್ರೆಶ್ ವಾಟರ್ ಅಲ್ಲಿ ಸರ್ವೈವ್ ಮಾಡೋಕ್ಕಾಗಲ್ಲ ಅಂತ. ಆಗ ಮೀಕಾ ಹೇಳ್ತಾಳೆ, ಹೌದು, ಒಂದೊಂದ್ಸಲಿ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅದರ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿ ಕೂಡ ಈ ಲೆಲಿತ್ ಶಾರ್ಕ್ ದಾರಿ ತಪ್ಪಿ ಮಿಸ್ ಆಗಿ ಈ ಪ್ಯಾರಿಸ್ ಸೆನ್ ರಿವರ್ ಬಂದಿದೆ. ನಾವು ಆದಷ್ಟು ಬೇಗ ಇದನ್ನ ವಾಪಸ್ ಅದ್ರ ಜಾಗಕ್ಕೆ ಬಿಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಸೋಫಿಯಾ ಇವಳಿಗೆ ಬೈತಾಳೆ, ಅದೇನ್ ಡಾಗ್ ಅಲ್ಲ ಹಿಡ್ಕೊಂಡು ಬಿಟ್ಬಿಡಕ್ಕೆ, ಶಾರ್ಕ್ ಅದು, ಅದರಿಂದ ನಿಮ್ ಪ್ರಾಣಕ್ಕೆ ಅಪಾಯವಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಮಿಕಾ ಇನ್ನೊಂದು ವಿಷಯ ಕೂಡ ಹೇಳ್ತಾಳೆ, ನೆನ್ನೆ ನೈಟ್ ಒಂದು ಆಕ್ಸಿಡೆಂಟ್ ಆಗಿ ಒಂದು ಕಾರು ಆ ನದಿ ಒಳಗಡೆ ಬಿದ್ದೋಗಿತ್ತು. ಆದ್ರೆ ಆ ಕಾರ್ ಡ್ರೈವರ್ ಮಾತ್ರ ಸಿಕ್ಕೇ ಇಲ್ಲ. ಅದಕ್ಕೆ ಇವತ್ತು ರಾತ್ರಿ ನಾನು ಆ ನದಿ ಒಳಗಡೆ ಹೋಗಿ ಆ ಶಾರ್ಕ್ ನ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕೆಲ್ಸಕ್ಕೆ ನೀವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾಳೆ. ಆದ್ರೆ ಸೋಫಿಯಾಗೆ ತನ್ನ ಪಾಸ್ಟ್ ಇನ್ಸಿಡೆಂಟ್ ಇಂದ ಇವ್ರಿಗೆ ಸಹಾಯ ಮಾಡಕ್ಕಾಗ್ದಲೆ ಅಲ್ಲಿಂದ ಏನು ಹೇಳ್ದಲೆ ಹೊರಟೋಗ್ತಾಳೆ. ಮತ್ತೆ ಅವತ್ತಿನ ರಾತ್ರಿ ಮೀಕಾ ಮತ್ತೆ ಅವನ್ ಫ್ರೆಂಡ್ ಬೆನ್ ಇಬ್ರು ಕೂಡ ಆ ಕಾರ್ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಶಾರ್ಕ್ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಮೀಕಾ ನದಿಗೆ ಹಾರಿ ಆ ಆಕ್ಸಿಡೆಂಟ್ ಆಗಿರೋ ಕಾರ್ ಹತ್ರ ಹೋಗಿ ನೋಡ್ತಾಳೆ. ಆ ಕಾರ್ ಪೂರ್ತಿ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಮತ್ತೆ ಶಾರ್ಕ್ ಅಟ್ಯಾಕ್ ಮಾಡಿರೋ ದೊಡ್ಡ ಹಲ್ಲಿನ ಗುರುತು
ಆಯುಧಗಳು ಕೂಡ ಅಲ್ಲಿ ಇರುತ್ತೆ. ಆಗ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾ ಇರ್ತಾರೆ. ಇದನ್ನ ನೋಡಿ ಮೀಕಾ ಫ್ರೆಂಡ್ ಬೆನ್ನು ಇವಳಿಗೆ ಸಿಗ್ನಲ್ ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಆಕ್ಚುಲಿ ಈ ತರ ಕೇಸ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದು ಇಲ್ಲಿಗಲ್ ಆಗಿರುತ್ತೆ. ಮತ್ತೆ ಪೊಲೀಸ್ನವ್ರು ಬಂದು ಮೀಕಾನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ಗೆ ಸೋಫಿಯಾನ ತೋರಿಸ್ತಾರೆ. ಈಗ ಸೋಫಿಯಾ ಲಿಲಿತ್ ಶಾರ್ಕ್ ನ ವಾಪಸ್ ಬಿಡ್ಬೇಕು ಅಂತ ಅವಳು ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಲಿಲಿತ್ ಶಾರ್ಕ್ ಇಲ್ಲಿ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೋತಾಳೆ. ಮತ್ತೆ ಸೀನ್ ಕಟ್ ಆಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ನಾಳೆ ಬೆಳಗ್ಗೆ ಪೊಲೀಸ್ನವರು ಆ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಡ್ರೈವರ್ ಡೆಡ್ ಬಾಡಿನ ಆಚೆ ತೆಗಿತಾರೆ. ಪೊಲೀಸ್ನವರು ಆ ಡೆಡ್ ಬಾಡಿನ ನೋಡಿ ಶಾಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ಆ ಕಾರ್ ಡ್ರೈವರ್ ಅರ್ಧ ಬಾಡಿನೇ ಇರೋದಿಲ್ಲ, ಅರ್ಧ ಪೂರ್ತಿ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಸೋಫಿಯಾ ಇದು ನೋಡಿ ನಾನು 100% ಹೇಳ್ತೀನಿ ಇದು ಶಾರ್ಕ್ ದೇ ಕೆಲಸ ಅಂತ. ಆದ್ರೆ ಪೊಲೀಸ್ನವರು ಇವ್ರ ಮಾತನ್ನ ನಂಬೋದೇ ಇಲ್ಲ. ಆಗ ಸೋಫಿಯಾ ಹೇಳ್ತಾರೆ ಆದಷ್ಟು ಬೇಗ ನಾವು ಈ ಶಾರ್ಕ್ ನ ತಡೆಯಿಲ್ಲ ಅಂದ್ರೆ ಇನ್ನು ತುಂಬಾ ಜನ ಸತ್ತೋಗ್ತಾರೆ. ಯಾಕೆಂದ್ರೆ ಇದು ತುಂಬಾ ಡೇಂಜರಸ್ ಆದ ಶಾರ್ಕ್. ಯಾಕೆಂದ್ರೆ ಇದ್ರ ಬಿಹೇವಿಯರ್ ಎಲ್ಲಾ ನಾರ್ಮಲ್ ಶಾರ್ಕ್ ಗಳ ತರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಪೊಲೀಸ್ನವರು ಇವಳ ಮಾತನ್ನ ನಂಬದೆ ಒಂದು ಟೀಮ್ ನ ಆ ನದಿ ಕಳಿಸ್ತಾರೆ. ಅಲ್ಲಿ ಶಾರ್ಕ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಬಟ್ ಆದ್ರೆ ಇದು ಮೀಕಾಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಪೊಲೀಸ್ನವರು ಆ ಶಾರ್ಕ್ ನ ಸಾಯಿಸ್ತಾರೆ ಅಂತ ಅನ್ಕೊಂಡ್ಬಿಡ್ತಾಳೆ ಇವಳು. ಯಾಕೆಂದ್ರೆ ಇವಳು ಶಾರ್ಕ್ ಗಳನ್ನೆಲ್ಲ ಕಾಪಾಡೋ ಕೆಲಸ ಮಾಡ್ತಾ ಇರ್ತಾಳಲ್ಲ, ಹಾಗಾಗಿ ಇವಳಿಗೆ ಈ ರೀತಿ ಅನ್ಸ್ಬಿಡುತ್ತೆ. ಈಗ ಇವರು ಒಂದು ಬೋಟ್ ನಲ್ಲಿ ಅಲ್ಲಿ ಶಾರ್ಕ್ ನ ಟ್ರ್ಯಾಕ್ ಮಾಡ್ಕೊಂಡು ಅದ್ರ ಇರೋ ಜಾಗ ಹತ್ರ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗಿ 3 ಜನ ಆ ನದಿ ಒಳಗಡೆ ಡೈವ್ ಮಾಡ್ತಾರೆ. ಡೈವ್ ಮಾಡಿ ಅಲ್ಲಿ ಶಾರ್ಕ್ ನ ಹುಡುಕ್ತಾ ಇರ್ತಾರೆ. ಆಗ ಮಿಕಾ ತನ್ನ ಫ್ರೆಂಡ್ ಬೆನ್ ಹೇಳಿ ಅಲ್ಲಿ ಮೇಲಿರೋ ಟ್ರ್ಯಾಕರ್ ನ ಬ್ಲಾಕ್ ಮಾಡಕ್ಕೆ ಹೇಳ್ಬಿಡ್ತಾಳೆ. ಬೆನ್ ಕೂಡ ಆ ಟ್ರ್ಯಾಕರ್ ನ ಬ್ಲಾಕ್ ಮಾಡ್ಬಿಡ್ತಾಳೆ. ಇದರಿಂದ ಸೋಫಿಯಾಗೆ ಲಿಲಿತ್ ಶಾರ್ಕ್ ಎಲ್ಲಿದೆ ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಸಿಗ್ನಲ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿರುತ್ತೆ. ನೀರೊಳಗಡೆ ಇರೋ ಪೊಲೀಸ್ನವ್ರಿಗೂ ಕೂಡ ಆ ಟ್ರ್ಯಾಕ್ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಅವ್ರ ಪ್ರಾಣಕ್ಕೆ ತುಂಬಾ ಅಪಾಯ ಆಗ್ತಾ ಇರುತ್ತೆ. ಪೊಲೀಸ್ನವರಿಗೆ ಆ ಶಾರ್ಕ್ ಅಲ್ಲಿರೋ ಫೀಲ್ ಆಗುತ್ತೆ. ಅವ್ರ ಲೆಕ್ಕಗೆ ಅವತ್ತ ಲಿಲಿತ್ ಶಾರ್ಕ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಈ ವಿಷಯನ ಆದಿಲ್ ಪೊಲೀಸ್ಗೆ ಹೇಳ್ತಾನೆ, ನೀರೊಳಗಡೆ ಡೇಂಜರಸ್ ಆದ ಶಾರ್ಕ್ ಇದೆ ಅಂತ. ಈಗ ಆಫೀಸರ್ಸ್ ಈ ವಿಷಯನ ತಗೊಂಡೋಗಿ ಮೇಯರ್ಗೆ ಹೇಳ್ತಾರೆ. ಆದ್ರೆ ಮೇಯರ್ ಆದಷ್ಟು ಬೇಗ ನೀವು ಆ ಶಾರ್ಕ್ ನ ಅಲ್ಲಿಂದ ಹೇಗಾದ್ರೂ ಖಾಲಿ ಮಾಡಿ, ಯಾಕೆಂದ್ರೆ ಸ್ವಲ್ಪ ದಿನದಲ್ಲೇ ಇಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೀತಾ ಇದೆ, ಅದನ್ನ ನಾನು ಕ್ಯಾನ್ಸಲ್ ಮಾಡೋಕ್ ಆಗಲ್ಲ. ಯಾಕೆಂದ್ರೆ ಇದು ತುಂಬಾ ಬಿಗ್ ಬಜೆಟ್ ನ ಕಾಂಪಿಟೇಷನ್ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಕಳಿಸ್ಬಿಡ್ತಾರೆ. ಈಗ ಇವರೆಲ್ಲ ಸೇರ್ಕೊಂಡು ಆ ಮೀನ್ ನ ಹೇಗಾದ್ರೂ ಮಾಡಿ ಹಿಡಿಯೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಮೀಕಾ ಒಂದು ವಿಡಿಯೋ ಮಾಡಿ ಸೀಕ್ರೆಟ್ ಆಗಿ ಮರೀನ್ ಆಕ್ಟಿವೇಟ್ಸ್ ಗಳಿಗೆ ಎಲ್ಲಾ ವಿಡಿಯೋನ ಕಳಿಸ್ಬಿಡ್ತಾಳೆ. ಅದರಲ್ಲಿ ಗೌರ್ಮೆಂಟ್ ಈ ತರ ಶಾರ್ಕ್ ಗಳನ್ನ ಸಾಯಿಸೋಕ್ ಪ್ಲಾನ್ ಮಾಡ್ತಾ ಇದ್ದಾರೆ, ನಾವು ಈ ತರ ಶಾರ್ಕ್ ಗಳನ್ನ ಕಾಪಾಡಬೇಕು ಮತ್ತೆ ಗೌರ್ಮೆಂಟ್ ವಿರುದ್ಧವಾಗಿ ನಾವು ನಿಂತ್ಕೊಬೇಕು ಅಂತ ಒಂದು ವಿಡಿಯೋ ಮಾಡಿ ಎಲ್ಲಾ ಕಡೆ ಕಳಿಸ್ಬಿಡ್ತಾಳೆ. ಇದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂಡು ಅವ್ರನ್ನೆಲ್ಲಾರನು ಪ್ಯಾರಿಸ್ ಕೆಟಕೋಮ್ ಗೆ ಬರೋದಕ್ಕೆ ಇನ್ವೈಟ್ ಮಾಡ್ತಾಳೆ. ಈ ಪ್ಯಾರಿಸ್ ಕೆಟಕೋಮ್ ಏನು ಅಂತ ಮುಂದೆ ಹೇಳ್ತೀನಿ ಆಯ್ತಾ. ಮೀಕಾ ಪ್ಲಾನ್ ಸಕ್ಸಸ್ ಆಗ್ಬಿಡುತ್ತೆ. ಇದಕ್ಕಿಂತ ಮುಂಚೆ ಬೆನ್ನು ಹೋಗಿ ಪೊಲೀಸ್ನವ್ರ ಹತ್ರ ಮೀಕಾ ಈ ಪ್ಲಾನ್ ಬಗ್ಗೆ ಎಲ್ಲ ಹೇಳ್ಬಿಡ್ತಾಳೆ. ಇಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಲಿಲಿತ್ ಶಾರ್ಕ್ ಪ್ಯಾರಿಸ್ ಕೆಟಕೋನ್ ಒಳಗಡೆ ಇದೆ ಅಂತ. ಕೆಟಕೋನ್ ಅಂದ್ರೆ ಒಂದು ಅಂಡರ್ ಗ್ರೌಂಡ್ ಟನಲ್, ಅಂದ್ರೆ ವೇಸ್ಟೆಡ್ ನೀರೆಲ್ಲ ಅಲ್ಲೇ ಹೋಗೋದು. ಅದ್ರೊಳಗಡೆ ಈ ಲಿಲಿತ್ ಶಾರ್ಕ್ ಇದೆ ಅಂತ ಗೊತ್ತಾಗುತ್ತೆ. ಸೋಫಿಯಾ ಬೆನ್ಗೆ ಲಿಲಿತ್ ಅಲ್ಲಿರೋ ಜಾಗ ನಿನ್ಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆಗ ಬೆನ್ನು ನಾನು ಅದ್ರ ಟ್ರ್ಯಾಕರ್ ನ ಅನ್ಬ್ಲಾಕ್ ಮಾಡ್ದೆ ಅಂತ ಹೇಳ್ತಾಳೆ. ಸೋಫಿಯಾ ಹೇಗೆ ನೀನು ಅನ್ಬ್ಲಾಕ್ ಮಾಡ್ದೆ, ನನ್ ಕೈಲಂತೂ ಆಗಿಲ್ಲ, ಹೇಗ್ ಮಾಡ್ದೆ ಅಂತ ತೋರ್ಸು ಅಂತ ಬೆನ್ಗೆ ಹೇಳ್ತಾಳೆ. ಆಗ ಬೆನ್ ಕೂಡ ಲಿಲಿ ಟ್ರ್ಯಾಕರ್ ನ ಅನ್ಬ್ಲಾಕ್ ಮಾಡ್ತಾಳೆ. ಮತ್ತೆ ಇವತ್ ರಾತ್ರಿನೇ ಮೀಕಾ ಮರಿನಿಸ್ಟ್ ಗಳನ್ನ ಎಲ್ಲಾರನ್ನು ಇನ್ವೈಟ್ ಮಾಡಿದ್ದಾಳೆ ಅಲ್ಲಿಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಸೀನ್ ಕಟ್ ಆಗಿ ಮೀಕಾನ ತೋರಿಸ್ತಾರೆ. ಮೀಕಾ ಎಲ್ಲಾ ಮರೀನ್ ಆಕ್ಟಿವಿಸ್ಟ್ ನ ಕರ್ಕೊಂಡು ಆ ಪ್ಯಾರಿಸ್ ಕೆಟಕೋನ್ ಒಳಗಡೆ ಇರ್ತಾಳೆ. ಈ ವಿಷಯ ಪೊಲೀಸ್ನವ್ರಿಗೂ ಗೊತ್ತಾಗಿರುತ್ತಲ್ವಾ, ಇವರು ಕೂಡ ಅವ್ರನ್ನೆಲ್ಲಾರನ್ನು ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಆ ಕೆಟಕೋನ್ ಒಳಗಡೆ ಹೋಗ್ತಾ ಇರ್ತಾರೆ. ಬೆನ್ ಮೀಕಾಗೆ ತುಂಬಾ ಸಲ ಹೇಳ್ತಾಳೆ ಇದು ತುಂಬಾ ಡೇಂಜರಸ್, ನೀ ಇದನ್ ಮಾಡ್ಬೇಡ ಅಂತ. ಆದ್ರೆ ಮೀಕಾ ಕೇಳೋದೇ ಇಲ್ಲ. ಏನು ಆಗಲ್ಲ, ತಲೆ ಕೆಡ್ಸ್ಕೊಂಬೇಡ ಅಂತ ಆ ನದಿಗೆ ಹಾರ್ತಾಳೆ. ಯಾಕೆಂದ್ರೆ ಆ ಶಾರ್ಕ್ ನ ಕಮ್ಯುನಿಕೇಟ್ ಮಾಡೋಕೋಸ್ಕರ. ಆಗ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದು ಮರ್ಯಾದೆಗೆ ನೀವು ಸೈಲೆಂಟ್ ಆಗಿ ಇಲ್ಲಿಂದ ನಮ್ ಜೊತೆ ನಡೀರಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೊಂದು ಶಾರ್ಕ್ ಬರುತ್ತೆ. ಆ ಶಾರ್ಕ್ ನ ನೋಡಿ ಸೋಫಿಯಾ ಮೀಕಾಗೆ ಹೇಳ್ತಾಳೆ ಆದಷ್ಟು ಬೇಗ ಅಲ್ಲಿಂದ ಆಚೆಗೆ ಬಂದ್ಬಿಡು, ಅದು ಲಿಲಿತ್ ನ ಮಗು, ಅದನ್ನ ಮುಟ್ಬೇಡ, ಅದನ್ನ ನೋಡಿ ಲಿಲಿತ್ ತುಂಬಾನೇ ಕೋಪ ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರು ಕೂಡ ಮೀಕಾ ಅದನ್ನ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾಳೆ. ನೋಡ್ತಾನೆ ಅಲ್ಲಿಗೆ ತುಂಬಾ ಶಾರ್ಕ್ ಗಳು ಬರ್ತಾ ಇರುತ್ತೆ. ಆಗ ಸಡನ್ ಆಗಿ ಲಿಲಿತ್ ಶಾರ್ಕ್ ಮೀಕಾ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ತುಂಡು ಮಾಡ್ಬಿಡುತ್ತೆ. ಇದನ್ನ ನೋಡಿ ಮರೀನ್ ಆಕ್ಟಿವಿಸ್ಟ್ ಗಳೆಲ್ಲ ಇಲ್ಲಿಂದ ಓಡಕ್ ಶುರು ಮಾಡ್ತಾರೆ ಒಂದೇ ಸಮ. ಇದರಿಂದ ತುಂಬಾ ಜನ ನೀರಿಗೆ ಬಿದ್ದೋಗ್ತಾ ಇರ್ತಾರೆ. ಆ ನೀರಿಗೆ ಬಿದ್ದವ್ರನ್ನೆಲ್ಲ ಆ ಶಾರ್ಕ್
ಡಿನ್ನರ್ ಮಾಡ್ಕೋತಾ ಇರುತ್ತೆ. ಇಲ್ಲಿರೋ ಎಲ್ಲರಿಗೂ ಗೊತ್ತಾಗುತ್ತೆ ಕೆಲವೊಂದನ್ನ ಸೇವ್ ಮಾಡ್ಬೇಕಾಗುತ್ತೆ, ಕೆಲವೊಂದನ್ನ ಸಾಯಿಸ್ಬೇಕಾಗುತ್ತೆ ಅಂತ. ಇದರಿಂದ ಇವ್ರ ಪ್ಲಾನ್ ಎಲ್ಲ ಒಳಲಿ ಹುಣ್ಸೆನ್ ತೊಳ್ದಂಗ್ ಆಗೋಗ್ಬಿಡುತ್ತೆ. ಇದ್ರ ಮಧ್ಯೆ ಒಬ್ಬ ಪೊಲೀಸ್ ಆಫೀಸರ್ ನ ಒಂದ್ ಶಾರ್ಕ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇದನ್ನ ನೋಡಿದ ಆದಿಲ್ ತನ್ನ ಗನ್ನಿಂದ ಆ ಶಾರ್ಕ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆದ್ರೆ ಅದು ಆಗ ಈಗ ತಪ್ಪಿಸ್ಕೊಡುತ್ತೆ. ಆಗ ಈಗ ಮಾಡಿ ಅಲ್ಲಿರೋ ಎಲ್ಲಾರನ್ನು ಹಾಸ್ಪಿಟ್ಲ್ ಸೇರಿಸ್ತಾರೆ. ಆದಿಲ್ಗೆ ಫೋನ್ ಮಾಡಿ ಮತ್ತೆ ಆ ಟನಲ್ ಒಳಗಡೆ ಕರ್ಸ್ಕೊತಾರೆ. ಯಾಕೆಂದ್ರೆ ಇವ್ನು ಶೂಟ್ ಮಾಡಿರೋದ್ರಿಂದ ಒಂದು ಶಾರ್ಕ್ ಸತ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಅದನ್ನ ತಗೊಂಡೋಗ್ತಾರೆ. ಮತ್ತೆ ಈ ಶಾರ್ಕ್ ನ ಸೋಫಿಯಾ ಟೆಸ್ಟ್ ಮಾಡ್ತಾಳೆ. ಟೆಸ್ಟ್ ಮಾಡಿದ್ಮೇಲೆ ಇವಳಿಗೆ ಗೊತ್ತಾಗುತ್ತೆ ಇದೊಂದು ಫೀಮೇಲ್ ಶಾರ್ಕ್, ಇದಕ್ಕೆ ಇನ್ನು 2 ತಿಂಗಳು ಅಷ್ಟೇ ಆಗಿರೋದು, ಇದು ಪ್ರೆಗ್ನೆಂಟ್ ಆಗಿದೆ ಅಂತ. ಇದ್ರ ಒಳಗಡೆ ತುಂಬಾ ಬೇಬಿ ಶಾರ್ಕ್ ಗಳಿದೆ. ಆಕ್ಚುಲಿ ಇದು ಪ್ಯಾಥೋಜೆನಸ್ ಇಂದ ರೀಪ್ರೊಡಕ್ಟಿವ್ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಗಂಡು ಶಾರ್ಕಿನ ಅವಶ್ಯಕತೆ ಇಲ್ಲ. ಇದರಿಂದ ಈ ಶಾರ್ಕ್ ತನ್ನೊಳಗಡೆನೆ ತುಂಬಾ ಬೇಬಿ ಶಾರ್ಕ್ ಗಳನ್ನ ರೀಪ್ರೊಡಕ್ಟಿವ್ ಮಾಡಬಹುದು. ಇದರಿಂದ ಇವುಗಳ ಸಂಖ್ಯೆ ಸ್ವಲ್ಪ ದಿನದಲ್ಲೇ ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಿ ಸೋಫಿಯಾಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಇದು ಲಿಲಿತ್ ನ ಮಗು ಅಂತಾನೆ. ಯಾಕೆಂದ್ರೆ ಇದು ಫ್ರೆಶ್ ವಾಟರ್ ನಲ್ಲೂ ಸರ್ವೈವಲ್ ಆಗ್ತಿತ್ತು. ಈ ತರ ಒಂದು ಎಬಿಲಿಟಿ ಲಿಲಿತ್ ಹತ್ರ ಮಾತ್ರ ಇರೋದು. ಆದಷ್ಟು ಬೇಗ ನಾವು ಇದನ್ನ ತಡೀಲಿಲ್ಲ ಅಂದ್ರೆ ಈ ಶಾರ್ಕ್ ಗಳು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಕೊನೆಯಲ್ಲಿ ಇದು ನಮ್ನೆಲ್ಲಾರನು ಮುಗಿಸ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಈ ವಿಷಯನ ತಗೊಂಡೋಗಿ ಮೇಯರ್ ಹತ್ರ ಹೇಳ್ತಾರೆ. ಆದ್ರೆ ಮೇಯರ್ಗೆ ಈ ಶಾರ್ಕ್ ಗಳನ್ನ ಮುಗಿಸೋ ಬದಲು ಅವಳಿಗೆ ಅವಳ ಸೆಮಿ ಕಾಂಪಿಟೇಷನ್ ಮುಖ್ಯ ಆಗ್ಬಿಟ್ಟಿರುತ್ತೆ. ಇದರಿಂದ ಮತ್ತೆ ಇವ್ರನ್ನೆಲ್ಲಾರನು ಟ್ರಾಫಿಕ್ ಕಂಟ್ರೋಲ್ ಮಾಡೋ ಡ್ಯೂಟಿಗೆ ಹಾಕಿ ನೀವು ತಲೆ ಕೆಡ್ಸ್ಕೊಂಬಿಡಿ, ನಾನು ಅದನ್ನ ನೋಡ್ಕೋತೀನಿ ಅಂದ್ಬಿಟ್ಟು ಒಂದು ಸ್ಪೆಷಲ್ ಫೋರ್ಸ್ ಮಿಲಿಟರಿ ಅವ್ರನ್ನ ಆ ಶಾರ್ಕ್ ಗಳನ್ನ ನೋಡ್ಕೊಳ್ಳೋ ಜಾಗಕ್ಕೆ ಹಾಕ್ತಾರೆ. ಮತ್ತೆ ಇವ್ರು ಬೇಜಾರಾಗಿ ಅಲ್ಲಿಂದ ಆಚೆ ಬಂದ್ಬಿಡ್ತಾರೆ. ಈಗ ಇವ್ರು ಡಿಸೈಡ್ ಮಾಡ್ಕೋತಾರೆ ನಾವೇ ಹೋಗಿ ಆ ಕೆಟಕೋನ್ ಒಳಗಡೆ ಬಾಂಬ್ ಫಿಕ್ಸ್ ಮಾಡಿ ಅಲ್ಲಿರೋ ಎಲ್ಲಾ ಮೀನ್ಗಳನ್ನ ಸಾಯಿಸ್ಬೇಕು ಅಂತ. ಇದ್ರ ನಾಳೆಗೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೆಯೋಕೆ 100 ಜನ 1000 ಜನ ಬಂದಿರ್ತಾರೆ. ಬಟ್ ಆದ್ರೆ ಅಲ್ಲಿರೋ ಯಾರಿಗೂ ಈ ನೀರೊಳಗಡೆ ಡೇಂಜರಸ್ ಶಾರ್ಕ್ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಒಂಚೂರು ಸ್ವಲ್ಪ ಗೊತ್ತಾಗಿದ್ರು ಅವ್ರು ಯಾರು ಅಲ್ಲಿ ಬರ್ತಾನೆ ಇರ್ಲಿಲ್ಲ. ಮೇಯರು ದೊಡ್ಡ ಮಿಲಿಟರಿ ಅವ್ರನ್ನ ಆ ಶಾರ್ಕ್ ನ ನೋಡ್ಕೊಳ್ಳೋದಕ್ಕೋಸ್ಕರ ಬಿಟ್ಟಿರ್ತಾರೆ. ಮತ್ತೆ ರಿವರ್ ನ ಒಂದ್ ಸೈಡ್ ಅಲ್ಲಿ ದೊಡ್ಡ ನೆಟ್ ಹಾಕಿರ್ತಾರೆ, ಅಂದ್ರೆ ಬಲೆ. ಯಾಕಂದ್ರೆ ಶಾರ್ಕ್ ಏನಾದ್ರು ಬಂದ್ರೆ ಅದ್ರೊಳಗಡೆ ಸಿಗಬೇಕು ಅಂತ ಒಂದು ದೊಡ್ಡ ಬಲೆ ಹಾಕಿರ್ತಾರೆ ಅಲ್ಲಿ. ಈ ಕಡೆ ಸೋಫಿಯಾ, ಆದಿಲ್, ಅದಾಮ ಮತ್ತೆ ಆರ್ಡಿಯಲ್ ಇವರೆಲ್ಲರೂ ಕೆಟಕೋನ್ ನ ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿರೋ ಎಲ್ಲಾ ಬೇಬಿ ಶಾರ್ಕ್ ಗಳನ್ನ ಸಾಯಿಸ್ಬೇಕು ಅಂತ ಅದ್ರೊಳಗಡೆ ಹೋಗ್ತಾ ಇರ್ತಾರೆ. ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ತಾ ಇರ್ತಾರೆ. ಹೋಗ್ತಾ ಅದ್ರೊಳಗಡೆ ಪೂರ್ತಿ ಕತ್ಲಾಗಿರುತ್ತೆ. ಆರ್ಡಿಯಲ್ ಒಂದು ಟಾರ್ಚ್ ನ ಆನ್ ಮಾಡಿ ನೋಡ್ತಾನೆ. ಈ ಸೀನ್ ನೋಡಕ್ ಮಸ್ತ್ ಆಗಿರುತ್ತೆ. ಟಾರ್ಚ್ ಆನ್ ಮಾಡಿದ ತಕ್ಷಣ ಅಲ್ಲಿ 100 1000 ಬೇಬಿ ಶಾರ್ಕ್ ಗಳು ಕಾಣಿಸುತ್ತೆ. ಮಸ್ತಾಗಿರುತ್ತೆ ಒಂಥರ ಸೀನ್ ಇದು. ಬಾಂಬ್ ಗಳನ್ನ ಅದಾದ್ರ ಜಾಗಕ್ಕೆ ಫಿಕ್ಸ್ ಮಾಡಿ ಆಕ್ಟಿವೇಟ್ ಮಾಡ್ತಾ ಇರ್ತಾರೆ. ಆಗ ಶಾರ್ಕ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಎಡಿಯಲ್ಲಿ ಇನ್ನೇನು ಬಾಂಬ್ ನ ಆಕ್ಟಿವೇಟ್ ಮಾಡಿ ಬ್ಲಾಸ್ಟ್ ಮಾಡ್ಬೇಕು ಅನ್ನಷ್ಟಲ್ಲಿ ಅವನ ಮೇಲೆ ಒಂದ್ ಶಾರ್ಕ್ ಗಳ ಅಟ್ಯಾಕ್ ಮಾಡಿ ಅವನ ಕತೆನ ಫಿನಿಶ್ ಮಾಡ್ಬಿಡುತ್ತೆ. ಇವರೆಲ್ಲರೂ ಕೂಡ ಹುಷಾರಾಗಿ ಹೋಗ್ಬಿಡ್ತಾರೆ. ಅದಾಮ ಆಗೋ ಈಗೋ ಮಾಡಿ ಆ ಬಾಂಬ್ ನ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಆದ್ರೆ ಅದಾಮ ಮೇಲೂ ಕೂಡ ಶಾರ್ಕ್ ಗಳ ಅಟ್ಯಾಕ್ ಮಾಡ್ಬಿಡುತ್ತೆ. ಸೋಫಿಯಾ ಮತ್ತೆ ಆದಿಲು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾಂಬು ಬ್ಲಾಸ್ಟ್ ಹೋಗ್ಬಿಡುತ್ತೆ. ಮತ್ತೆ ಅಲ್ಲಿರೋ ಎಲ್ಲಾ ಶಾರ್ಕ್ ಮೀನ್ಗಳು ಕೂಡ ಸತ್ತೋಗ್ಬಿಟ್ಟಿರುತ್ತೆ. ಹಾಗೋ ಈಗ ಮಾಡಿ ಸೋಫಿಯಾ ಮತ್ತೆ ಆದಿಲ್ ಮೇಲ್ಗಡೆ ಬರ್ತಾರೆ. ಮೇಲ್ಗಡೆ ಇವ್ರನ್ನ ರೆಸ್ಕ್ಯೂ ಮಾಡ್ಕೋತಾರೆ ಇಬ್ರು. ಮತ್ತೆ ಸೋಫಿಯಾ ಅದ್ರೊಳಗಡೆ ಹೋಗಿ ನೋಡ್ತಾಳೆ. ಲಿಲಿತ್ ಶಾರ್ಕ್ ಸತ್ತೋಗಿದ್ಯೋ ಇಲ್ವೋ ಅಂತ ನೋಡೋಕೋಸ್ಕರ ಮತ್ತೆ ಅದ್ರೊಳಗಡೆ ಹೋಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಲಿಲಿತ್ ಶಾರ್ಕ್ ಇನ್ನೂ ಸತ್ತಿಲ್ಲ ಅಂತ. ಲಿಲಿತ್ ಶಾರ್ಕ್ ಗೆ ಸೋಫಿಯಾ ಕಾಣೋದಿಲ್ಲ. ಹಾಗಾಗಿ ಲಿಲಿತ್ ಬಚಾವಾಗಿ ಹೋಗ್ಬಿಡ್ತಾಳೆ. ಆಗ ಮೇಲ್ಗಡೆ ಬಂದ್ ಹೇಳ್ತಾಳೆ ಶಾರ್ಕ್ ಈಗ ನಮ್ ಜಾಗದಲ್ಲೇ ಇದೆ, ಆದಷ್ಟು ಬೇಗ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಿಲ್ಲಿಸ್ಬೇಕು ಅನ್ನೋಷ್ಟರಲ್ಲಿ ಇವ್ರಿದ್ದ ಆ ಬೋಟ್ ನೇ ದವಾಕ್ಬಿಡುತ್ತೆ ಲಿಲಿತ್ ಶಾರ್ಕ್. ಲಿಲಿತ್ ಶಾರ್ಕ್ ಈಗ ತುಂಬಾನೇ ಕೋಪದಲ್ಲಿರುತ್ತೆ. ಯಾಕೆಂದ್ರೆ ತನ್ನ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾರಲ್ಲ ಇವರು, ಹಾಗಾಗಿ ತುಂಬಾನೇ ಕೋಪದಲ್ಲಿರುತ್ತೆ. ಹಾಗಾಗಿ ಆ ಬೋಟ್ ನ ದಬಾಕಿ ಅಲ್ಲಿರೋ ಇಬ್ರು ಕತೆನ ಮುಗಿಸ್ಬಿಡುತ್ತೆ. ಸೋಫಿಯಾ ಮತ್ತೆ ಆದಿಲ್ ಆಗ ಮಾಡಿ ಒಂದು ಬೋಟ್ ಮೇಲೆ ಬರ್ತಾರೆ. ಆಗ ಇವ್ರು ನೋಡ್ತಾರೆ ಲಿಲಿತ್ ಶಾರ್ಕ್ ಆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೀತಿತ್ತಲ್ಲ ಆ ಜಾಗಕ್ಕೆ ಹೋಗ್ತಾ ಇರುತ್ತೆ. ಲಿಲಿತ್ ಶಾರ್ಕ್ ತುಂಬಾ ಫಾಸ್ಟ್ ಆಗಿ ಆ ನೆಟ್ ದಾಟ್ಕೊಂಡು ಅಂದ್ರೆ ಆ ಬಲೆನು ದಾಟ್ಕೊಂಡು ಆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ನೋಡ್ತಾನೆ ಒಬ್ಬನ ಮೇಲೆ ಅಟ್ಯಾಕ್ ಮಾಡುತ್ತೆ. ನೋಡಿ ಅಲ್ಲಿರೋ ಎಲ್ಲಾರ್ಗು ಗಾಬರಿ ಎದ್ದೋಗ್ಬಿಟ್ಟು ಒಂದೊಂದ್ ದಿಕ್ಕುಗೆ ಓಡ್ತಾ ಇರ್ತಾರೆ ಎಲ್ಲ. ಅಲ್ಲಿ ಲಿಲಿತ್ ಶಾರ್ಕ್ ಒಂದೇ ಅಲ್ಲ, ತುಂಬಾ ಪೀಜೆಂಟ್ ಶಾರ್ಕ್ ಗಳಿರುತ್ತೆ. ಇಲ್ಲಿ ಏನಾಗೈತಪ್ಪ ಅಂದ್ರೆ ಕೆಟಕಾನ್ ಒಳಗಡೆ ಸ್ವಲ್ಪ ಶಾರ್ಕ್ ಗಳು ಮಾತ್ರ ಅಲ್ಲಿ ಇದ್ದಿದ್ದು, ಇನ್ನು ಕೆಲವು ಶಾರ್ಕ್ ಗಳು ಬೇರೆ ಕಡೆ ಇರ್ತವೆ. ಹೀಗಾಗಿ ಲಿಲಿತ್ ಶಾರ್ಕ್ ಆ ಎಲ್ಲಾ ಶಾರ್ಕ್ ಗಳನ್ನ ಕರ್ಕೊಂಡು ಇವ್ರಗಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಹಾಗೆ ನೋಡ್ತಾನೆ ಎಲ್ಲಾರ ಮೇಲೂ ಶಾರ್ಕ್ ಗಳು ಅಟ್ಯಾಕ್ ಮಾಡ್ತಾ ಆ ಜಾಗ ಪೂರ್ತಿ ತುಂಬಾ ಹೋಗ್ಬಿಡುತ್ತೆ. ಈ ಕಡೆ ಆರ್ಮಿಯವರು ಆ ಶಾರ್ಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ಗನ್ ಗಳಿಂದ ಶೂಟ್ ಮಾಡ್ತಾ ಇರ್ತಾರೆ. ಆದಿಲ್ ಸೋಫಿಯಾ ಇಬ್ರು ಹೇಳ್ತಾರೆ ಗನ್ನಿಂದ ಶೂಟ್ ಮಾಡ್ಬಿಡಿ, ಕೆಳಗಡೆ ಮಿಸೈಲ್ ಗಳಿದೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ ವರ್ಲ್ಡ್ ವಾರ್ ಗಳಿಂದ ಈ ಕೆಲವು ಮಿಸೈಲ್ ಗಳು ನದಿಗೆ ಬಂದಿದೆ ಅಂತ. ಆ ಮಿಸೈಲ್ ಗಳು ಇನ್ನು
ಆ ನದಿ ಒಳಗಡೆ ಇರುತ್ತೆ. ಹಾಗಾಗಿ ಆದಿಲು ಕಿರ್ಚ್ಕೊಂಡು ಹೇಳ್ತಾ ಇರ್ತಾನೆ, ಶೂಟ್ ಮಾಡ್ಬೇಡಿ, ಒಳಗಡೆ ಮಿಸೈಲ್ ಗಳಿದೆ ಅಂತ. ಆದ್ರೆ ಇವ್ರಿಗೆ ಕೇಳಿಸೋದೇ ಇಲ್ಲ, ಶೂಟ್ ಮಾಡ್ತಾನೆ ಇರ್ತಾರೆ. ಆಗ ಒಂದ್ ಬುಲೆಟ್ ಹೋಗಿ ಒಂದು ಮಿಸೈಲ್ ಬೀಳುತ್ತೆ. ನಿಲ್ಲಕ್ಕೆ ಆ ಮಿಸೈಲ್ ಟಚ್ ಆಗಿದ ತಕ್ಷಣ ಒಂದ್ ಮಿಸೈಲ್ ಬ್ಲಾಸ್ಟ್ ಆಗಿದ ತಕ್ಷಣ ಅಲ್ಲಿರೋ ಎಲ್ಲಾ ಮಿಸೈಲ್ ಗಳು ಒಂದೇ ಸಮನೆ ಬ್ಲಾಸ್ಟ್ ಆಗ್ತದೆ. ಇದರಿಂದ ಪ್ಯಾರಿಸ್ ನದಿಯಲ್ಲಿ ಒಂದು ಸುನಾಮಿ ತರನೇ ಬಂದ್ಬಿಟ್ಟು ಆ ಪ್ಯಾರಿಸ್ ನೇ ನೀರಲ್ಲಿ ಮುಳುಗಿಸ್ಬಿಡುತ್ತೆ. ಇದಾದ್ಮೇಲೆ ನಮ್ಗೆ ಸೋಫಿಯಾ ಮತ್ತೆ ಆದಿಲ್ನ ತೋರಿಸ್ತಾರೆ. ಇವರಿಬ್ರು ಒಂದು ಬಿಲ್ಡಿಂಗ್ ಇದ್ರ ಮೇಲೆ ಕುತ್ಕೊಂಡಿರ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ ಈಗ ಈ ಶಾರ್ಕ್ ಗಳು ಪೂರ್ತಿ ಪ್ಯಾರಿಸ್ ನೇ ಅಟ್ಯಾಕ್ ಮಾಡ್ಬಿಟ್ಟಿದೆ ಅಂತ. ಇದೇ ರೀತಿ ಅಟ್ಯಾಕ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇದೆ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ. ಇಷ್ಟು ಬೇಗ 1K ಫ್ಯಾಮಿಲಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಓಕೆ, ಮತ್ತೆ ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.